ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ನಿನ್ನೆಗೆ ನಿಮ್ಮ ಒಂದು ಇಟ್ಸ್ ಮಿ ಅಮರ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ 48,000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಆ್ಯಂಡ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮಗಾಗಿ ತಲುಪಿಸುವಂಥ ಕೆಲಸ ನನ್ನಿಂದ ಆಗುತ್ತೆ. ಆ್ಯಂಡ್ ಒಂದಂತೂ ಸತ್ಯ, ನಿಮ್ಮ ಒಂದು ಸಪೋರ್ಟ್ ಏನಿದೆ ಇದು ತುಂಬ ದೊಡ್ಡದು. ನಾನು ಮೊದಲಿನಿಂದಲೂ ಕೂಡ ಯಾವಾಗ ಯೂಟ್ಯೂಬ್ ಚಾನಲ್ನ ಆರಂಭಿಸಿದೆ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಹಲವಾರು ಜನ ಪರ್ಸ್ನಲಿ ನನಗೆ ತುಂಬ ಗೈಡ್ ಮಾಡ್ತಾ, ಮೋಟಿವೇಟ್ ಮಾಡ್ತಾ, ಹಲವಾರು ಬಾರಿ ನಾನು ಕುಗ್ಗಿ ಹೋಗಿ ವಿಡಿಯೋಗಳನ್ನು ಮಾಡೋದು ಸ್ಟಾಪ್ ಮಾಡಿದ್ದೆ. ಕೆಲವೊಂದು ಬಾರಿ ನೆಗೆಟಿವ್ ಕಾಮೆಂಟ್ಗಳು, ಮಾತುಗಳು, ನಮ್ಮ ವೈಯಕ್ತಿಕ ತೇಜೋವಧೆ ಇದೆಲ್ಲವೂ ಕೂಡ ನೋಡಿದ್ದೀನಿ. ಒಟ್ಟಾರೆ ಈ 48,000 ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಹಲವಾರು ಜನರಿಗೂ ಕೂಡ ಈ ರೀತಿ ಒಂದು ಏನಾದರೂ ಒಂದು ಪ್ಲಾಟ್ಫಾರ್ಮನ್ನು ಮಾಡೋದಕ್ಕಿಂತ ಮುಂಚೆ ಯೋಚನೆಗಳಿರುತ್ತೆ. ನಾನು ತುಂಬ ಜನದ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮಗೆ ಚಾನಲಲ್ಲಿ ನೋಡೋ ಅವಕಾಶ ಇರುತ್ತೆ, ಅಂದರೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ. ಅದರಲ್ಲಿ ತುಂಬ ಜನರು ನೋಡ್ತಾ ಇರ್ತೀನಿ. ಒಂದಲ್ಲ ಒಂದು ಬಾರಿ ನೀವು ಕೂಡ ಒಂದು ಏನೋ ಚಾನಲ್ ಟ್ರೈ ಮಾಡಿ ಏನೋ ಮಾಡೋಕ್ಕೆ ಹೋಗಿರ್ತೀರಾ, ಬಟ್ ಅದನ್ನು ಬಿಟ್ಟಿರ್ತೀರ ಅಷ್ಟಕ್ಕೆ. ಯಾರಿಗಾದ್ರೂ ಆ ರೀತಿ ಏನೇ ಇರಲಿ, ಎಜುಕೇಷನ್ ರಿಲೇಟೆಡು, ಇಲ್ಲ ನಿಮ್ಮ ಡೈಲಿ ಲಾಗ್ಸ್ ಏನೋ ಒಂದು ಮಾಡಬೇಕು, ಏನೋ ಒಂದು ಎಂಟರ್ಟೈನ್ಮೆಂಟ್ ಹಾಬಿ ಇರಲಿ ಅಂತ ಮಾಡಬೇಕು ಅಂತ ಆಸೆ ಅಪೇಕ್ಷೆ ಇದ್ದರೆ ದಯವಿಟ್ಟು ಮಾಡಿ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಯಾವತ್ತೂ ಹಿಂಜರಿಯಕ್ಕೆ ಹೋಗ್ಬೇಡಿ. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಹೆಜ್ಜೆ ಮುಂದಿಡಿ. ಸಾಧ್ಯ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ, ಭರವಸೆ ಇರಲಿ. ಆ್ಯಂಡ್ ನನ್ನ ಸಪೋರ್ಟ್ ಖಂಡಿತವಾಗಿ ನಿಮಗಿರುತ್ತೆ. ಯಾರೇನೇ ಚಾನಲ್ ಕ್ರಿಯೇಟ್ ಮಾಡಿ, ಏನೇ ಮಾನಿಟೈಸೇಷನ್ ಅಥವಾ ಇನ್ನೇನೇ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇ ಬೇಕಿದ್ರು ನಾನು ಕೊಡ್ತೀನಿ, ನಿಮ್ಗೆ ವೈಯಕ್ತಿಕವಾಗಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಅದರಿಂದ ಕೂಡ ನಿಮ್ಗೆ ಏನೋ ಒಂದು ಸಹಾಯ ಆಗುತ್ತೆ ಅಂದರೆ ಆಗಲಿ ಖಂಡಿತವಾಗಿ. ಇದೆಲ್ಲ ವಿಷಯ ಹೇಳಬೇಕು ಅಂತೇಳಿ ನಿನ್ನೆಯಿಂದ ಕೂಡ ತುಂಬ ಅಪೇಕ್ಷೆ ಇತ್ತು. ಯಾಕಂದರೆ ನಮ್ಮೆಲ್ಲರ ನಡುವಿನ ಈ ಒಂದು ಬಾಂಧವ್ಯ ಹೆಂಗಿದೆ ಅಂದರೆ ತುಂಬ ಮುಕ್ತವಾಗಿದೆ. ನಿಮ್ಗೆ ಏನನ್ಸುತ್ತೋ ನೇರವಾಗಿ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು, ನನಗೆ ಉತ್ತರಿಸ್ಬೋದು. ನೀವು ಹೇಳಿದಂಥ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು. ತುಂಬ ಒಳ್ಳೆ, ನನಗಂತೂ ನಿಜ ವೈಯಕ್ತಿಕವಾಗಿ ಜೀವನದಲ್ಲಿ ಒಂದು ಟೈಮಲ್ಲಿ ಯಾವ ಹೋಪ್ಸ್ಗಳು ಕೂಡ ಇರಲಿಲ್ಲ. ಅಂದರೆ ಏನೋ ಒಂಥರ ದಿನ ಬೆಳಗ್ಗೆ ಆದರೆ ಏನೋ ಒಂದು ಓಕೆ ಇದು ಒಂದು ರೊಟೀನ್ ಆಗಿಬಿಟ್ಟಿತ್ತೇನೋ ಒಂದು. ಬಟ್ ಅದರ ನಡುವೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಒಂದು ಹಾಬಿ ಆ್ಯಂಡ್ ಒಂದು ಕನೆಕ್ಟಿವಿಟಿ, ಎಷ್ಟೋ ಜನರ ಪರಿಚಯ ಆಯಿತು, ಏನೆಲ್ಲ ಆಯಿತು, ಎಷ್ಟು ಜನರಿಗೆ ನನ್ನ ಮೂಲಕ ಸಹಾಯ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಯಿತು, ಎಲ್ಲವೂ ಕೂಡ ಆಗಿದೆ. ಎಲ್ಲದಕ್ಕೂ ಕೂಡ ನಾನು ಚಿರಋಣಿ ಆಗಿರ್ತೀನಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇವಾಗ ನೋಟಿಫಿಕೇಶನ್ ರಿಲೇಟೆಡ್ ಆಗಿ ತುಂಬ ದಿನನಿತ್ಯ ನಿಮ್ಮಲ್ಲಿ ಗೊಂದಲಗಳಿರುತ್ತೆ. ದಿನಕ್ಕೊಂದೊಂದು ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ CM ಸಿದ್ದರಾಮಯ್ಯನವರು ನಿನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ನೊಂದು ವಾರದಲ್ಲಿ ನೇಮಕಾತಿ ಅಧಿಸೂಚನೆಗಳು ಶುರು ಮಾಡ್ತೀವಿ HK ಭಾಗತ್ತು ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಶಿಕ್ಷಣ ಮಂತ್ರಿಗಳು ಕೂಡ ಶಿಕ್ಷಕರ ನೇಮಕಾತಿ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನಡೀತಾ ಇದೆ. ಬಟ್ ಏನು ಹೇಳ್ತೀನಿ ಅಂದರೆ, ನಾನು ಯಾಕೆ ಯಾವಾಗಲೂ ಪ್ರತಿ ಬಾರಿ ಬಂದಾಗಲೂ ನಿಮಗೆ ಪಾಸಿಟಿವ್ ಆಗಿ ಹೇಳ್ತೀನಿ ಅಂದರೆ ಒಂದು ರೀಸನ್ ಇದೆ. ಈಗ ಆಲ್ರೆಡಿ ನೀವು ತುಂಬ ಕುಗ್ಗಿ ಹೋಗಿರ್ತೀರ, ಯಾವ ನೋಟಿಫಿಕೇಶನ್ಗಳಿಲ್ಲ, ಎಕ್ಸಾಮ್ಸ್ ಇಲ್ಲ, ಜೀವನ ತುಂಬ ಕಷ್ಟ ಆಗಿದೆ, ಹಿಂಗೆ ಮಾಡೋದು, ಹಿಂಗೆ ಪ್ರಿಪ್ರೇಷನ್ ಅಂತ ಕುಗ್ಗಿರ್ತೀರ. ಇಂಥ ಸಮಯದಲ್ಲಿ ನಿಮ್ಮನ್ನು ಇನ್ನಷ್ಟು ಕುಗ್ಸೋದಕ್ಕೆ ನನ್ನ ಕೈಲೇ ಆಗಲ್ಲ. ಆ್ಯಂಡ್ ಭರವಸೆ ಅನ್ನೋದೇ ಮುಖ್ಯ ಬದುಕಲ್ಲಿ. ನಾವಿವತ್ತು ನೋಟಿಫಿಕೇಶನ್ ಆಗೋದು ಸೆಕೆಂಡ್ರಿ, ನಾವು ಜಾಬ್ ಆಗುತ್ತೆ ಅಂತ ತಾನೇ ಓದೋಕೆ ಬಂದಿರೋದು. ಇಷ್ಟು ಲಕ್ಷ ಜನ ಇದ್ದಾರೆ, ಇಷ್ಟು ಜನ ಬರೀತಾರೆ, ನಮಗೆ ಹೆಂಗೆ ಜಾಬ್ ಸಿಗುತ್ತಿದೆ ಒಂದು ಪೋಸ್ಟ್ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ರೆ ನಾವು ಈ ಫೀಲ್ಡ್ಗೆ ಬರ್ತಾ ಇದ್ದೀವಿ. ಈ ಫೀಲ್ಡಿಗೆ ಬಂದಿದ್ದೀವಿ ಅಂದಮೇಲೆ ನಂಬಿಕೆ ಇಟ್ಕೊಳ್ಬೇಕು. ಹಾಗಾಗಿ ಯಾವತ್ತೂ ಕೂಡ ನೋಟಿಫಿಕೇಶನ್ ಆಗಲ್ವಂತೆ, ಇನ್ನು 3 ತಿಂಗಳಾಗಲ್ವಂತೆ, ಇನ್ನೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ವಂತೆ, ಹಾಗೆಲ್ಲ ಏನೂ ಇಲ್ಲ. ಊಹಾಪೋಹಗಳಿಗೆಲ್ಲ ನೀವು ತಲೆ ಕೊಡಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ ತುಂಬ ಇಲಾಖೆಯ ಒಂದು ಖಾಲಿ ಇರುವ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ವಿಶೇಷವಾಗಿ ಪೊಲೀಸ್ ಇಲಾಖೆದು ಕೂಡ ಇದೆ, ಆಯ್ತಾ. ಯಾರೋ ಏನೋ ಹೇಳ್ತಾರೆ, ಎಲ್ಲೋ ಒಂದು ಏನೋ ಕೇಳ್ಬಿಡ್ತೀರಾ, ಸಡನ್ ಆಗಿ ಅದರಿಂದ ನೀವು ಖಿನ್ನತೆ ಒಳಗಾಗೋದು, ಓದೋದನ್ನು ಬಿಟ್ಟು ಬಿಡೋದು, ಮೂಡ್ ಆಫ್ ಆಗೋದೆಲ್ಲ ಆಗಬಾರ್ದು. ಇದೇ ಕಾರಣಕ್ಕೆ ನಾನು ನಿಮಗೆ ಪ್ರತಿ ಬಾರಿ ಕೂಡ ನೆಗೆಟಿವ್ ಆಗಿ ಏನು ವಿಷಯ ಕೂಡ ಹೇಳಕ್ಕೆ ಹೋಗಲ್ಲ. ಹಾಗೆ ಆಗುತ್ತೆ, ಆಯ್ತಾ. ನೋಟಿಫಿಕೇಶನ್ ಸೆಪ್ಟೆಂಬರ್ 20ನೇ ತಾರೀಕು ನಂತರ ಶುರು ಮಾಡ್ತಾರೆ. ಬಟ್ ಎಲ್ಲವೂ ಆಗಲ್ಲ ಏಕಕಾಲಕ್ಕೆ. ನಿನ್ನೆ CM ಅವರು ಇದನ್ನ ಹೇಳಿದ್ದಾರೆ, ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದೊಂದೇ ಯಾವ್ದಾವ್ದು ಫಸ್ಟ್ ಆರ್ಥಿಕ ಇಲಾಖೆಯಿಂದ ನಮಗೆ ಸಿಕ್ಕಿದೆ ಅದೆಲ್ಲ ಒಂದೊಂದೇ ಶುರು ಮಾಡ್ಕೊಂಡು ಬರ್ತಾರೆ. ಸೊ ಹಂಗಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು ಆಗುತ್ತೆ, KSRP ಆಗುತ್ತೆ, CRDR, ಸಿವಿಲ್ PC, HK ನಾನ್ HK ಆ್ಯಂಡ್ ಶಿಕ್ಷಕರ ನೇಮಕಾತಿದು ಕೋರ್ಟಲ್ಲಿದೆ, ಓಕೆನಾ ಕೇಸ್. ಅದನ್ನು ಕೂಡ ಕಾನೂನು ಸಲಹೆ ಪಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಆರೋಗ್ಯ ಇಲಾಖೆಯಲ್ಲಿದೆ, ಎಲ್ಲ ಇಲಾಖೆಗಳು, ಅಗ್ನಿಶಾಮಕ ಇಲಾಖೆ ಎಲ್ಲದೂ ಕೂಡ ಆಗುತ್ತೆ. ಸೊ ನಿನ್ನೆ ನಾನು ಹೇಳಿದ್ದೆ ನಿಮಗೆ SR ವರ್ಲ್ಡ್, ನಮ್ಮ ಟೆಲಿಗ್ರಾಮ್ ಚಾನಲ್ ಶಂಕರ್ ಬೆಳುಪಿ ಸರ್ದು.
ಸೊ ಅದ್ರಲ್ಲಿ ಮಾಹಿತಿ ಹಾಕಿದ್ದಾರೆ ನೋಡ್ಕೊಳ್ಳಿ ಅಂತ ಹೇಳಿದ. ಅಂಥವನ್ನೆಲ್ಲ ನೋಡೋದ್ರಿಂದ ಒಂದು ಪಾಸಿಟಿವ್ ಹೋಪ್ ಬರುತ್ತೆ ನಿಮಗೆ. ಸಾವಿರಾರು SDFD ಹುದ್ದೆಗಳಿದೆ. ಸೊ ನಿಮಗೆ ಬೇಕಿರೋದು ಒಂದು ಹುದ್ದೆ, ನಾವು ತಯಾರಿ ಮಾಡೋಣ. ನೀವು ಓದೋಕ್ಕೆ ಶುರು ಮಾಡಿ, ಆ ನೋಟಿಫಿಕೇಶನ್ ಮಾಡಿ ಬಿಡ್ಲಿ, ಅವ್ರು ಮಾಡೋದು ಮಾಡ್ತಾರೆ. ನಿಮ್ಮ ಒಂದು ಪ್ರಿಪ್ರೇಷನ್ ಸರಿಯಾಗಿ ಹಾನೆಸ್ಟ್ ಆಗಿತ್ತು ಅಂದರೆ ನಿಮಗೆ ಹುದ್ದೆ ಸಿಕ್ಕೇ ಸಿಗುತ್ತೆ, ಆಯ್ತಾ. ಇತ್ತೀಚೆಗೆ ನಾನು ನಿನ್ನೆ ಹೇಳಿದೆ, ಒಬ್ಬ ಸಾಧಕಿ ಅಕೌಂಟ್ ಅಸಿಸ್ಟೆಂಟ್, ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 3 ಹುದ್ದೆಗೆ ಆಯ್ಕೆ ಆಗಿದ್ದಾಳೆ. ಮನೇಲೆ ಕುತ್ಕೊಂಡು ಓದಿ. ಮತ್ತೆ ಆಕೆ ನಿಮಗೆ ಭರವಸೆ ಕಳ್ಕೊಂಡ್ಬಿಟ್ಟಿದ್ರೆ, ಭರವಸೆ ಅನ್ನೋದು ಇರಬೇಕು. ಆ್ಯಂಡ್ ನಾನು ಹೇಳಿದ್ದೆ ಯಾವ್ದಾವ್ದು ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಗಳದ್ದು ಆರ್ಥಿಕ ಇಲಾಖೆ ನಿಮಗೆ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಅಂತ. 2000ಕ್ಕೂ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ. ಆ್ಯಂಡ್ ಸಾವಿರಾರು SDFD, ಎಸ್ಪೆಷಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ SDFD ಹುದ್ದೆಗಳು ಖಾಲಿ ಇದೆ. ಆ್ಯಂಡ್ KPSC ಇಂದ ಕೂಡ ತುಂಬ ನೋಟಿಫಿಕೇಶನ್ ಇದೆ, KE ಇಂದ ಕೂಡ ಇದೆ, ಅಗ್ನಿಶಾಮಕ ಇಲಾಖೆಯಲ್ಲಿ ಇದೆ, ಅಸಿಸ್ಟೆಂಟ್ ಇಂಜಿನಿಯರ್ ಇದೆ, ಜೂನಿಯರ್ ಇಂಜಿನಿಯರು, ಆಮೇಲೆ ಸ್ಟೆನೋಗ್ರಫರು, ಅದಾದಮೇಲೆ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಎಕ್ಸೈಸ್ ಗಾರ್ಡ್ ಹುದ್ದೆಗಳಿದೆ, ಸರ್ಕಾರಿ ಮತ್ತು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗೋದಿದೆ. ಅದಾದ ನಂತರ ವಸತಿ ಶಾಲೆಗಳ ಶಿಕ್ಷಕರು ಮತ್ತು ಪ್ರಾಂಶುಪಾಲರು. ಆ್ಯಂಡ್ ಆರೋಗ್ಯ ಇಲಾಖೆ ತುಂಬ ಜನ ಕೇಳ್ತಾ ಇದ್ರಿ, ಆರೋಗ್ಯ ಇಲಾಖೆಯಲ್ಲೂ ಕೂಡ 14,523 ಹುದ್ದೆಗಳು ಖಾಲಿ ಇದೆ. ಅದರಲ್ಲೂ ಅರ್ಧಕ್ಕರ್ಧ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ 650 ಪೋಸ್ಟ್ ಇದೆ. ಅದರಲ್ಲಿ ಒಂದು ಅರ್ಧಕ್ಕರ್ಧ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. BCM ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿದೆ. ಆ್ಯಂಡ್ ನೆಕ್ಸ್ಟ್ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿ ಕೂಡ ಇನ್ನೂ ಅದು ಕೂಡ ಹುದ್ದೆಗಳಿದೆ. ಸೊ ಇದೆಲ್ಲ ಇದೆ. ನೀವು ಒಂದು ವಿಷಯ ಹೇಳ್ತೀನಿ, ಖಾಲಿ ಇದೆ ಅಂದಮೇಲೆ ಅವ್ರು ಭರ್ತಿ ಮಾಡ್ಕೊಳ್ಳೇಬೇಕು. ಇವತ್ತು ಒಂದು ಸ್ವಲ್ಪ ಡಿಲೇ ಮಾಡಿರ್ಬೋದು, ಬಟ್ ಭರ್ತಿ ಆಗಲೇಬೇಕು ಅಷ್ಟೇ. ಅವ್ರು ಅದನ್ನು ಕಂಪ್ಲೀಟಾಗಿ ಹಾಗೆ ಬಿಡಲ್ಲ. ಸರ್ಕಾರಕ್ಕೂ ಕೂಡ ಒತ್ತಡ ತುಂಬ ಇದೆ. ನಿಮಗೆ ಎಷ್ಟು ಒತ್ತಡ ಇದೆಯೋ ನಿಮಗೇನು ಹೆಚ್ಚಿದೆ ಅವ್ರಿಗೆ. ಸೊ ಅವ್ರು ಮಾಡ್ಕೊಳ್ಳೇಬೇಕು, ಅವ್ರು ಸುಮ್ಮನೆ ಬಿಡೋಕ್ಕಾಗಲ್ಲ. ಅದನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆ ಇಲ್ಲ ಅಂದರೆ ಪ್ರಸ್ತಾವನೆ ಕಳಿಸ್ತಾರೆ, ಅನುಮೋದನೆ ಪಡಿತಾರೆ, ನೋಟಿಫಿಕೇಶನ್ ಮಾಡ್ತಾರೆ, ಅದು ಅವ್ರ ಕೆಲಸ. ನೀವು ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ. ಎಲ್ಲೋ ಈಗ ಹೋಗು, ಆಲ್ರೆಡಿ ಓದಕ್ಕೆ ಕೂತಿರ್ತೀರ, ಚೆನ್ನಾಗಿ ಯಾವುದೋ ಒಂದು ಜೋಶಲ್ಲಿ ಇರ್ತೀರ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನೇ ಆಲೋಚನೆ ಮಾಡಿ, ನಿಮ್ಮ ಮನಸ್ಸಿಗೆ ಒಳ್ಳೆಯದನ್ನೇ ತುಂಬಿ, ಆಗುತ್ತೆ, ನನಗೆ ಜಾಬ್ ಸಿಗುತ್ತೆ, ನಾನು ಓದ್ತೀನಿ ಅಂತ ಧೈರ್ಯದ ಮೇಲೆ ಇರಿ. ಸುಖ ಸುಮ್ಮನೆ ಆಗಲ್ವೇ ಅಂದಿದ್ರೆ ಯಾಕೆ ಬಂದಿದ್ರಿ? ಪ್ರಿಪ್ರೇಷನ್ ಯಾಕೆ ಮಾಡಕ್ಕೆ ಹೋಗಿದ್ರೆ? ನಿಮ್ಮ ತಂದೆ ತಾಯಿಗಳಿಗೆ ಯಾಕೆ ಭರವಸೆ ಕೊಟ್ಟಿದ್ರೆ ತಾನೇ? ಬೇರೆಯವ್ರ ವಿಷಯಗಳನ್ನ ಬಿಟ್ಟಾಕಿ, ಆಗುತ್ತೆ, ನೋಟಿಫಿಕೇಶನ್ ಮಾಡ್ತಾರೆ, ಅದೊಂದು ಧೈರ್ಯ ನಿಮ್ಮಲ್ಲಿ ಇರಲಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವತ್ತು ಮನಸ್ಸನ್ನು ಕುಗ್ಗಿಸ್ಕೊಳ್ತೀರ, ಇನ್ನೇನಾಗಲ್ಲ ಹಂಗೆ ಹಿಂಗೆ ಅಂತ, ಅವತ್ತು ನೀವು ಸೋತಂಗೆ. ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಳಕ್ಕೆ ಹೋಗಬೇಡಿ. ಇದನ್ನು ನಾನು ಪ್ರತಿ ಬಾರಿ ಕೂಡ ನಿಮ್ಗೆ ಹೇಳುವಂಥದ್ದು. 0ದಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಎಲ್ಲೆಲ್ಲೋ ಇದ್ದಾರೆ, ಆಯಿತಾ. ಕಡೆಗೆ ಏನೂ ಇಲ್ಲಾಂದ್ರೆ ಇನ್ನೂ 1000 ದಾರಿಗಳಿರುತ್ತೆ. ಹಂಗಂತ ನೀವು ಫಸ್ಟ್ ಬಂದಿರೋ ಪ್ರಯತ್ನ ಏನು, ಪ್ಲಾನ್ ಎ ಇದು, ಇದನ್ನು ಮಾಡಿ. ಆಗಿಲ್ಲ ಅಂದ್ರೆ ಪ್ಲಾನ್ ಬಿ 100 ಇದೆ, ಆಯಿತಾ. ಇಷ್ಟು ನೋಟಿಫಿಕೇಶನ್ಸ್ ಖಾಲಿ ಇರೋ ಹುದ್ದೆಗಳು ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲನೂ ಭರ್ತಿ ಮಾಡ್ಕೊಳ್ಳದೆ ಅವ್ರು ಇರೋಕ್ಕಾಗಲ್ಲ, ಮಾಡ್ತಾರೆ. ಅದಕ್ಕೂ ಒಂದಿಷ್ಟು ವ್ಯವಸ್ಥೆಗಳು ಮಾಡ್ಕೊಳ್ಳೋದಿದೆ, ಅದೆಲ್ಲ ಆಗುತ್ತೆ. CM ಅವ್ರಿಗೂ ಗೊತ್ತಿದೆ, ಸಚಿವರಿಗೂ ಗೊತ್ತಿದೆ. ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಪರಿಣಾಮ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಮುಂದಿನ ಚುನಾವಣೆಗೆ ಅನುಭವಿಸ್ಬೇಕಾಗುತ್ತೆ ನಾವು. ದೊಡ್ಡ ಮಟ್ಟದ ವಿರೋಧ. ಈ ಹಿಂದೆ PSI ನೋಟಿಫಿಕೇಶನ್ ಏನು ಮಾಡಿದ್ರು, ಸ್ಕ್ಯಾಮ್ BJP ಅವ್ರಿಗೆ ಏನಾಯ್ತು ಪರಿಸ್ಥಿತಿ, ಅದೇ ಇವ್ರಿಗೂ ಆಗುತ್ತೆ ಅಂತ ಕೂಡ ಗೊತ್ತು. ಹಾಗಾಗಿ ಭರವಸೆ ಕಳ್ಕೊಳಕ್ಕೆ ಹೋಗಿ, ಭರವಸೆ ಕಳ್ಕೊಳ್ಳೋಂಗಿದ್ರೆ ಮೊದಲು ಯಾಕೆ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ರಿ, ಇದನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ನಾನು ಯಾಕೆ ಬಂದೆ ಹಂಗಾದ್ರೆ. ಈಗ ಲಕ್ಷಾಂತರ ಹುದ್ದೆಗಳು ನೋಟಿಫಿಕೇಶನ್, ನಿನಗೊಂದು ಹುದ್ದೆ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ ಅಂದ್ರೆ, ಕನ್ಫರ್ಮ್ ಇದೆಯಾ ಖಚಿತ? ಇಲ್ಲ ತಾನೇ. ಭರವಸೆಯಿಂದ ತಾನೇ ಓದ್ತಾ ಇರೋದು. ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ, ನಾನು ಸಿವಿಲ್ PC ಆಗ್ತೀನಿ, ನಾನೇನೋ ಒಂದು KS ಆಫೀಸರ್ ಆಗ್ತೀನಿ. ಹಾಗೆ ಆ ಭರವಸೆನೇ ನಿಮ್ಮನ್ನು ಒಂದು ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.